ರಿಯಾಲಿಟಿ ಶೋಸ್ ಹೆಸರಿಗಷ್ಟೇ ರಿಯಾಲಿಟಿ, ಬಟ್ 100% ಸ್ಕ್ರಿಪ್ಟೆಡ್. ಅದು ಬಿಗ್ ಬಾಸ್, ಸರಿಗಮಪ, ಡ್ಯಾನ್ಸ್ ಕರ್ನಾಟಕ ಅಥವಾ ಬೇರೆ ಯಾವುದೇ ಆಗಿರ್ಬೋದು. ಇವಾಗ ಒಂಥರ ರಿಯಾಲಿಟಿ ಶೋಗಳು ಟಿವಿ OTTಗಳ ಪಾಲಿಗೆ ಹಣ ತಂದ್ಕೊಡೋ ಅಕ್ಷಯ ಪಾತ್ರಗಳಾಗ್ಬಿಟ್ಟಿದೆ. ಇವರು TRPಗೋಸ್ಕರ ಯಾವ ರೇಂಜ್ ಇಳಿತಾರೆ ಅನ್ನೋದಕ್ಕೆ ಇವಾಗ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ರೀಸೆಂಟ್ ಆಗಿ ಕನ್ನಡದ ಒಂದು ರಿಯಾಲಿಟಿ ಶೋ ಅಲ್ಲಿ ಹೆಣ್ಣಿನ ವೇಷ ಹಾಕೊಂಡಿರುವಂತ ಒಬ್ಬ ಗಂಡಸು ಗಣೇಶ್ ಅಮೂಲ್ಯ ನಟನೆಯ ಚೆಲುವಿನ ಚಿತ್ತಾರ ಸಿನಿಮಾದ ಹಾಡೊಂದನ್ನ ಅಪಭ್ರಂಶಗೊಳಿಸ್ಬಿಟ್ಟು ಹೇಳ್ತಾನೆ. ಹೆಂಗ್ ಹೇಳ್ತಾನೆ ಅಂತಂದ್ರೆ, ನನ್ನ ಆಟವುನಿ, ನನ್ನ ಪಾಠವುನಿ, ನನ್ನ ಶಾಲೆಯುನಿ ಅಂತ ಹೇಳ್ತಾನೆ. ಅವ್ನ್ ಏನ್ ಹೇಳಕ್ ಬಂದಿದ್ದ ಅಂತ ಅಲ್ಲಿ ಎಲ್ರಿಗೂ ಗೊತ್ತು. ಇದನ್ನ ಕೇಳಿ ಆ ಶೋನ ಜಡ್ಜ್ಗಳು, ನಿರೂಪಕರು, ಸ್ಪರ್ಧಾರ್ಥಿಗಳು ಎಲ್ಲರೂ ಬಿದ್ದು ನಗ್ತಾರೆ. ಇದೊಂದು ಉದಾಹರಣೆ ಮಾತ್ರನೇ. ಇಂಥ ಡಬಲ್ ಮೀನಿಂಗ್ ಡೈಲಾಗ್ಗಳು ರಿಯಾಲಿಟಿ ಶೋಗಳಲ್ಲಿ ಇವಾಗ ತೀರಾ ಸಾಮಾನ್ಯ ಆಗ್ಬಿಟ್ಟಿದೆ. ಅದರಲ್ಲೂ ಮಹಿಳಾ ಸ್ಪರ್ಧಿಗಳಿಂದಾನೇ ಡಬಲ್ ಮೀನಿಂಗ್ ಡೈಲಾಗ್ ಹೇಳಿಸೋದು ಇವತ್ತಿನ ಟ್ರೆಂಡ್. ಮಕ್ಕಳು ಸಹ ಟಿವಿ ನೋಡ್ತಾರೆ ಅನ್ನೋದನ್ನ ಇವ್ರು ಮರ್ತೇ ಬಿಟ್ಟಿದ್ದಾರೆ. ಈ ಡಬಲ್ ಮೀನಿಂಗ್ ಒಂದ್ ಕಡೆ ಆದ್ರೆ, ರಿಯಾಲಿಟಿ ಶೋಗಳಲ್ಲಿ ಜಗಳದೇ ಒಂದ್ ದೊಡ್ಡ ಅಧ್ಯಾಯ ಇದೆ. ಬಿಗ್ ಬಾಸ್ ಅಲ್ಲಂತೂ ಜಗಳ, ಹೊಡೆದಾಟಗಳು ತೀರಾ ಸಾಮಾನ್ಯ ಅನ್ನೋ ತರ ಆಗ್ಬಿಟ್ಟಿದೆ. ಬರೀ ಬಿಗ್ ಬಾಸ್ ಮಾತ್ರ ಅಲ್ಲ, ರೋಡೀಸು, ಫಿಯರ್ ಫ್ಯಾಕ್ಟರ್, ಕತ್ರೋಂಕೆ ಕಿಲಾಡಿ ಇಂತ ಕೆಲವು ರಿಯಾಲಿಟಿ ಶೋಗಳು ಬರೀ ಜಗಳನೇ ನಂಬ್ಕೊಂಡ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಅಲ್ಲಿರೋ ಸ್ಪರ್ಧಿಗಳಿಗೆ ಏನಾದ್ರು ತಿಕ್ಲ ಸುಮ್ನೆ ಜಗಳ ಆಡೋದಕ್ಕೆ? ಎಲ್ಲಾನು ಸ್ಕ್ರಿಪ್ಟೆಡ್. ಚಾನಲ್ ಅಲ್ಲಿ ಫಸ್ಟ್ ಹೇಳಿರ್ತಾರೆ ಯಾವಾಗ ಯಾರ ಜೊತೆ ಹೆಂಗ್ ಜಗಳ ಆಡ್ಬೇಕು ಅಂತ. ಸ್ಪರ್ಧಿಗಳು ಟಿವಿಲಿ ಬರ್ತೀವಿ, ನೇಮು ಫೇಮಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ವಿಧಿ ಇಲ್ಲದೆ ಇದನ್ನ ಮಾಡ್ಲೇಬೇಕಾಗುತ್ತೆ. ಇನ್ನು ರಿಯಾಲಿಟಿ ಶೋಗಳಲ್ಲಿ ನೀವು ಯಾರಾದ್ರೂ ಗೆಲ್ಬೇಕು ಅಂತ ವೋಟ್ ಹಾಕ್ತಿರಲ್ವ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಅವ್ರಿಗೆ ಯಾವ ಕಂಟೆಸ್ಟೆಂಟ್ ಜಾಸ್ತಿ TRP ತಂದು ಕೊಡ್ತಾರೋ ಅವ್ರನ್ನೇ ವಿನ್ ಮಾಡಿಸ್ತಾರೆ. ವೋಟಿಂಗ್ ಕೇಳೋದು ನೀವು ಆ ಪ್ರೋಗ್ರಾಮ್ ನ ಎಷ್ಟು ಎಂಗೇಜಿಂಗ್ ಆಗಿ ನೋಡ್ತಾ ಇದೀರಾ ಅಂತ ತಿಳ್ಕೊಳಕ್ ಮಾತ್ರನೇ, ಅದರಿಂದ ಯಾವ ಯೂಸು ಇಲ್ಲ. ಇನ್ನು ಸಿಂಗಿಂಗು, ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗಳಲ್ಲಿ ನೀವು ನೋಡೇ ಇರ್ತೀರಾ. ಜಡ್ಜಸ್ ಗಳು ಯಾವ್ದಾದ್ರು ಕಂಟೆಸ್ಟೆಂಟ್ ಮೇಲೆ ಕೋಪ ಮಾಡ್ಕೊಂಡು ಎದ್ದೋಗೋದು, ಆಮೇಲೆ ಆಂಕರ್ ಗಳು ಅಥವಾ ಬೇರೆ ಜಡ್ಜಸ್ ಅವ್ರನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬರೋದು, ಇವೆಲ್ಲ ಪ್ರೀ ಪ್ಲಾನೆಡ್ ಸ್ಕ್ರಿಪ್ಟ್ ಅಷ್ಟೇನೆ. ಹೆಂಗಾದ್ರೂ ನಿಮ್ಮನ್ನ ಎಂಗೇಜ್ ಮಾಡಿ ಬರೋ TRP ಇಂದ ಹಣ ಮಾಡ್ಕೊಳ್ಳೋ ಪ್ರಯತ್ನ. ಒಂದೊಂದ್ಸಲ ಈ ಜಗಳಗಳು ಜಡ್ಜಸ್ ಮಧ್ಯೆನೆ ಅಥವಾ ಜಡ್ಜಸ್ ಆಂಕರ್ ಮಧ್ಯೆ ಕೂಡ ನಡೆಯುತ್ತೆ. ಇಲ್ಲಿ ಜಗಳ ಆದಷ್ಟು ಚಾನೆಲ್ ಗಳಿಗೆ ಲಾಭ. ಎಷ್ಟು ಜಗಳ ಜಾಸ್ತಿ ಆಗುತ್ತೋ ಅಷ್ಟು TRP ಜಾಸ್ತಿ ಆಗುತ್ತೆ. ಬೇಕು ಅಂತಾನೆ ಚಾನೆಲ್ ಅವರು ಜಗಳ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನ ಪ್ರೋಮೋ ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡು ತಪ್ಪದೇ ವೀಕ್ಷಿಸಿ ಅಂತ ಟ್ಯಾಗ್ ಲೈನ್ ಕೊಟ್ಟು ಭರ್ಜರಿ ಜಾಹೀರಾತನ್ನ ಕೊಡ್ತಾರೆ. ಇದನ್ನ ನೋಡಿ ಜನ ಏನಾಗಿರ್ಬೋದು ಅಂತ ಕ್ಯೂರಿಯಾಸಿಟಿಗೆ ಆ ಚಾನೆಲ್ ನ ಒಂದ್ಸಲ ನೋಡ್ತಾರೆ. ಇಷ್ಟೇ ಗಿಮಿಕ್. ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ನ ಪ್ರತಿ ಸೀಸನ್ ನಲ್ಲೂ ವಯಸ್ಸಿಗೆ ಬಂದಿರೋ ಹುಡುಗಿ ಇರ್ತಾರೆ, ಮತ್ತೆ ಅವ್ರ ಮಧ್ಯೆ ಲವ್ ಸ್ಟೋರಿ ಕೂಡ ಇರುತ್ತೆ. ಬಟ್ ಶೋ ಮುಗಿದ್ಮೇಲೆ ನೀನೆಲ್ಲೋ ನಾನೆಲ್ಲೋ, ಯಾಕಂದ್ರೆ ಇದು ಅವ್ರಿಗೆ ನಿಜವಾಗ್ಲೂ ಆಗಿರೋ ಲವ್ ಅಲ್ಲ, ಸ್ಕ್ರಿಪ್ಟ್ ಅಷ್ಟೇನೆ. ಚಾನಲ್ ಅವ್ರು ಹೇಳಿರೋದಕ್ಕೋಸ್ಕರ ಲವರ್ಸ್ ತರ ಇವ್ರು ಆಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ರಿಯಾಲಿಟಿ ಶೋಗಳು TRPಗೋಸ್ಕರ ಜಗಳ, ಡಬಲ್ ಮೀನಿಂಗ್ ಜೊತೆಗೆ ರೊಮ್ಯಾನ್ಸ್ ಬಳಸ್ಕೋತವೆ. ಮತ್ತೆ ಹಿಂದಿ ಬಿಗ್ ಬಾಸ್ ವಿಷಯಕ್ಕೆ ಬರೋದಾದ್ರೆ, ಸನ್ನಿ ಲಿಯೋನ್ ಅವ್ರನ್ನ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿದ್ದು, ಹಾಲಿವುಡ್ ಚೆಲುವೆ ಫಮೇಲಾ ಆಂಡರ್ಸನ್ ಅವ್ರನ್ನ ಕರ್ಕೊಂಡ್ಬಂದು ಕುಣಿಸಿದ್ದು, ಶೋನಲ್ಲಿ ಹಾರ್ಡ್ನೆಸ್ ತುಂಬೋದಕ್ಕಲ್ಲದೆ ಮತ್ತೇನಕ್ಕೆ, ಇವೆಲ್ಲ ಏನ್ ಗುಟ್ಟಾಗುಳ್ದಿಲ್ಲ. ವೀಣಾ ಮಲಿಕ್ ಅವ್ರು ಮಾಡಿದ ಮಸಾಜ್ ನ ಮರೆಯಕ್ಕಾಗತ್ತಾ? ಬಿಗ್ ಬಾಸ್ ಕತೆ ಬಿಡಿ, ಬೇರೆ ರಿಯಾಲಿಟಿ ಶೋಗಳು ಕೂಡ ರೊಮ್ಯಾನ್ಸ್ ನ TRPಗೆ ಟೂಲ್ ಆಗಿ ಬಳಸ್ಕೊತಿದಾವೆ. ಇಂಡಿಯನ್ ಐಡಲ್ ಶೋ ನಲ್ಲಿ ಆಂಕರ್ ಆದಿತ್ಯ ನಾರಾಯಣ್, ಅದೇ ಉದಿತ್ ನಾರಾಯಣ್ ಅವ್ರ ಮಗ, ಯಾವಾಗ್ಲೂ ಜಡ್ಜ್ ನೇಹಾ ಕಕ್ಕರ್ ಅವ್ರ ಮೇಲೆ ಲೈನ್ ಹೊಡಿತಾ ಇರ್ತಾನೆ. ಒಂದ್ಸಲ ಅಂತೂ ಸ್ವತಃ ಉದಿತ್ ನಾರಾಯಣ್ ಅವರ ಕುಟುಂಬನೇ ಶೋಗ್ ಬಂದು ಆದಿತ್ಯ ಮತ್ತೆ ನೇಹಾ ಅವ್ರಿಗೆ ಮದ್ವೆ ಸಹ ಮಾಡಿಸ್ತಾರೆ. ಆದ್ರೆ ಶೋ ಮುಗಿದ್ಮೇಲೆ ಇಬ್ರು ತಮ್ಗೆ ಯಾರಿಷ್ಟನೋ ಅವ್ರನ್ನೇ ಮದ್ವೆ ಆಗ್ತಾರೆ. ಕನ್ನಡದ ರಿಯಾಲಿಟಿ ಶೋಗಳು ಇದಕ್ಕೇನ್ ಕಮ್ಮಿ ಇಲ್ಲ. ಅನುಶ್ರೀ ಅವರು ಯಾವಾಗ್ಲೂ ಅರ್ಜುನ್ ಜನಿ ಅವ್ರಿಗೆ ಲೈನ್ ಹೊಡಿಯೋದು TRPಗೋಸ್ಕರ ಅಲ್ಲದೆ ಮತ್ತಿನೇನಕ್ಕೆ? ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇಲ್ಲಿ ತನಕ ಎಷ್ಟೊಂದು ಸಿಂಗಿಂಗು, ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗಳು ಆಗಿದಾವೆ, ಆದ್ರೆ ಅದ್ರಲ್ಲಿ ಬಂದು ಹೆಸರು ಮಾಡಿದ್ರೆಲ್ಲ ಇವಾಗ ಎಲ್ಲಿದೆ? ನೀವು ಹುಡುಕಿದ್ರೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಜನ ಯಾವ್ದೋ ಊರ್ ಜಾತ್ರೆಲಿ, ಇನ್ಯಾವ್ದೋ ಮದ್ವೆಲಿ ಈ ಶೋ ಹೆಸರು ಹೇಳ್ಕೊಂಡು ಪ್ರೋಗ್ರಾಮ್ ಕೊಟ್ಕೊಂಡಿರ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋ ಇವ್ರಿಗೆಲ್ಲ ಮುಂದೆ ಯಾಕೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗ್ಲಿಲ್ಲ? ಯಾಕಂದ್ರೆ ಇವ್ರಿಗಿಂತ ಟ್ಯಾಲೆಂಟ್ ಇರೋರು ಹೊರಗಡೆ ತುಂಬಾ ಜನ ಇದ್ದಾರೆ. ನಿಜವಾದ ಟ್ಯಾಲೆಂಟ್ ಇರೋರಿಗೆ ರಿಯಾಲಿಟಿ ಶೋಗಳು ಯಾವತ್ತೂ ಚಾನ್ಸ್ ಕೊಡಲ್ಲ. ನಿಮ್ಗೆ ಹೇಳೋದಕ್ಕೊಂದು ಒಳ್ಳೆ ಬ್ಯಾಕ್ ಸ್ಟೋರಿ ಇದ್ರೆ ಮಾತ್ರನೇ ಚಾನ್ಸ್ ಸಿಗುತ್ತೆ. ಸರಿಗಮಪದಲ್ಲಿ ಹನುಮಂತು ಅಂತ ಒಬ್ರು ಸಿಂಗರ್ ಬರ್ತಾ ಇದ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಯಾವಾಗ್ಲೂ ಒಂದೇ ಬಟ್ಟೆ ಹಾಕೋರು. ಯಾಕೆ? ಅವ್ರ ಹತ್ರ ಬೇರೆ ಬಟ್ಟೆನೇ ಇರ್ಲಿಲ್ವಾ? ಹಂಗಲ್ಲ, ಅವ್ರ ಕುರಿ ಕಾಯೋರು, ಅವ್ರು ಹಿಂಗೆ ಇರೋದು, ಬಡವರು ಅಂತ ನಿಮ್ ತಲೆಯಲ್ಲಿ ಅವ್ರು ರಿಜಿಸ್ಟರ್ ಮಾಡಬೇಕು. ನಮ್ಮ ಇಂಡಿಯನ್ಸ್ ಮೊದಲೇ ಎಮೋಷನಲ್ ಫುಲ್ಸ್, ಇಂಥದನ್ನೆಲ್ಲ ಬೇಗ ನಂಬಿಡ್ತಾರೆ. ಅಲ್ಲಿರೋ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಮೇಲೆ ನಮ್ಗೆ ಸಾಫ್ಟ್ ಕಾರ್ನರ್ ಬರ್ಬೇಕು, ಸಿಂಪತಿ ಕ್ರಿಯೇಟ್ ಆಗ್ಬೇಕು. ಅವಾಗ್ಲೇ ನಾವು ಕುರಿ ಕಾಯೋನು, ಪಾನಿಪುರಿ ಮಾರೋನು ಎಷ್ಟ್ ಚೆನ್ನಾಗಿ ಹಾಡ್ತಾನೆ ಅಂತ ಮಾತಾಡ್ಕೋತೀವಿ. ಈ ಮೌತ್ ಪಬ್ಲಿಸಿಟಿ ಇಂದಾನೆ ಮತ್ತಷ್ಟು ಜನ ಟಿವಿ ನೋಡ್ತಾರೆ. ಅದೇ ಚಾನೆಲ್ ಅವ್ರಿಗೂ ಬೇಕಾಗಿರೋದು. ಬೇಸಿಕಲಿ ಈ ಟಿವಿ ಚಾನೆಲ್ಗಳು ಅಪ್ಪ ಅಮ್ಮ ಇಲ್ಲ, ಬಡವ, ಅದು ಇದು ಅಂತ ನಮ್ಮನ್ನ ಎಮೋಷನಲಿ ಒಂದ್ ಕಂಟೆಸ್ಟೆಂಟ್ ಮೇಲೆ ಹುಕ್ ಆಗೋ ತರ ಮಾಡ್ತವೆ. ನೀವು ಎಷ್ಟೇ ಒಳ್ಳೆ ಟ್ಯಾಲೆಂಟ್ ಆಗಿರಿ, ಈ ತರ ಕಥೆಗಳು ಹೇಳಕ್ಕೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಚಾನ್ಸ್ ಸಿಗದೇ ಇಲ್ಲ. ಅಫ್ಕೋರ್ಸ್ ಕಾಂಟ್ಯಾಕ್ಟ್ ಟು ಇನ್ಫ್ಲುಯೆನ್ಸ್ ಇರೋ ಪೀಪಲ್ ಗೆ ಬೇರೆ ತರನೇ ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ಇವತ್ತಿನ ರಿಯಾಲಿಟಿ ಶೋಗಳಲ್ಲಿ ಹಾಡು, ಡ್ಯಾನ್ಸ್ ಅಥವಾ ಆಕ್ಟಿಂಗ್ ಇವೆಲ್ಲ ಬರೀ ನೆಪಕ್ಕಷ್ಟೇನೆ. ಅವ್ರ ನಿಜವಾದ ಫೋಕಸ್ ಇರೋದೇ ನಿಮ್ಮ ಕರುಣಾಜನಕ ಕತೆ ಅಥವಾ ಅನವಶ್ಯಕ ಜಗಳ, ಮುಜುಗರ ಮೂಡಿಸುವಂತಹ ರೊಮ್ಯಾನ್ಸ್, ಅಸಭ್ಯ ಡಬಲ್ ಮೀನಿಂಗ್ ಡೈಲಾಗ್ಸ್. ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇರ್ಲೇಬೇಕು, ಇಲ್ಲ ಅಂದ್ರೆ ನೀವು ತಿಪ್ಪರ್ಲಾಗ್ ಹಾಕಿದ್ರು ಚಾನ್ಸ್ ಸಿಗಲ್ಲ. ಇದ್ರ ಬಗ್ಗೆ ತುಂಬಾ ಜನ ಅವಕಾಶ ವಂಚಿತರು ಓಪನ್ ಆಗಿ ಸ್ಟೇಟ್ಮೆಂಟ್ಸ್ ಗಳು ಕೊಟ್ಟಿದ್ದಾರೆ. ಆದ್ರೆ ರಿಯಾಲಿಟಿ ಶೋಗಳು ಇವನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ಟ್ಯಾಲೆಂಟ್ ಗಿಂತ TRP ಮುಖ್ಯ. ಮುಂಚೆ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು, ಎದೆ ತುಂಬಿ ಹಾಡುವೇನು ಅಂತ. ನನ್ ಪ್ರಕಾರ ನೀವೆಲ್ಲರೂ ನೋಡೇ ಇರ್ತೀರಾ. ಎಂತ ಕ್ಲೀನ್ ರಿಯಾಲಿಟಿ ಶೋ ಅದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ ನೋಡ್ಬೋದಾಗಿತ್ತು. ಯಾವುದೇ ತರದ ಆಡಂಬರ, ಉತ್ಪ್ರೇಕ್ಷೆ, ಅಬ್ಬರ ಅಲ್ಲಿ ಇರ್ಲಿಲ್ಲ.
ಹಾಡು ಮಾತ್ರನೇ ಪ್ರಧಾನ ಆಗಿತ್ತು. ಆದ್ರೆ ಈಗ ಎಲ್ಲಾರ್ಗೂ TRP ಹುಚ್ಚಿಡ್ದು ಬಿಟ್ಟಿದೆ. ತಾವು ದುಡ್ಡು ಮಾಡೋದಕ್ಕೋಸ್ಕರ ಕೆಟ್ಟ ಕಂಟೆಂಟ್ ಗಳನ್ನ ಕೊಟ್ಟು ಪ್ರೇಕ್ಷಕರ ಅಭಿರುಚಿನೇ ಹಾಳು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಮಜಾ ಟಾಕೀಸ್ ನೀವೆಲ್ಲ ನೋಡೇ ಇರ್ತೀರಾ. ಅಲ್ಲಿ ಆಡಿಯನ್ಸ್ ಸೃಜನ್ ಲೋಕೇಶ್ ಅವ್ರಿಗೆ ಕ್ವಶನ್ಸ್ ಕೇಳಿದಾಗ ಇನ್ಸ್ಟೆಂಟ್ಲಿ ಸೃಜನ್ ಅವರು ಹ್ಯೂಮರಸ್ ಆನ್ಸರ್ ಗಳನ್ನ ಕೊಡ್ತಾರೆ. ಅದನ್ನ ನೋಡಿ ಜನಗಳು ವಾವ್ ಏನ್ ಕ್ರಿಯೇಟಿವಿಟಿ ಅಪ್ಪ ಸೃಜನ್ ಅವ್ರದ್ದು, ಸ್ಪಾಂಟೇನಿಯಸ್ ಆಗಿ ಜೋಕ್ ಕ್ರ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀವಿ. ಬಟ್ ರಿಯಾಲಿಟಿ ಏನ್ ಗೊತ್ತಾ, ಅಲ್ಲಿ ಯಾರು ಏನ್ ಕ್ವಶನ್ ಕೇಳಬೇಕು ಅನ್ನೋದು ಮುಂಚೆನೆ ಡಿಸೈಡ್ ಆಗಿರುತ್ತೆ. ನಮಗ್ ಬಾಯಿಗೆ ಬಂದಿರೋದೆಲ್ಲ ಕೇಳೋ ಹಾಗಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿರೋ ಆಡಿಯನ್ಸ್ ಫೇಕ್, ಅಂದ್ರೆ ಪೇಡ್ ಆಡಿಯನ್ಸ್. ಇದು ಬರೀ ಮಜಾ ಟಾಕೀಸ್ ಮಾತ್ರ ಅಲ್ಲ, ಸ್ಟುಡಿಯೋ ಒಳಗಡೆ ಶೂಟ್ ಆಗೋ ಎಲ್ಲಾ ರಿಯಾಲಿಟಿ ಶೋಗೂ ಪೇಡ್ ಆಡಿಯನ್ಸ್ ನ ತಗೋತಾರೆ. ಇವ್ರಿಗೆ ಪರ್ ಡೇ 500 ರಿಂದ 1000 ರೂಪಾಯಿ ತನಕ ಪೇ ಮಾಡ್ತಾರೆ. ಇದು ಆಯಾ ಚಾನಲ್ TRP ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇಂದ್ರಜಿತ್ ಅವರ ಹಿಂದೆ ಯಾವಾಗ್ಲೂ ಸುಂದರವಾದ ಹುಡುಗಿರೇ ಕೂತಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ನಗುನೇ ಬರ್ದಿರೋ ಜೋಕ್ಸ್ಗೆಲ್ಲ ಅಲ್ಲಿರೋ ಆಡಿಯನ್ಸ್ ನಗ್ತಾ ಇರ್ತಾರೆ. ಇವ್ರನ್ನ ಪೇ ಮಾಡಿ ಕರ್ಸೋ ಉದ್ದೇಶನೇ ಇದು. ಇಂತ ಶೋಸ್ ನೋಡಕ್ ಜನ ಫ್ರೀ ಆಗಿ ಬರ್ತಾರೆ. ದುಡ್ಡು ಕೊಟ್ಟು ಯಾಕೆ ಆಡಿಯನ್ಸ್ ಕರ್ಸ್ಬೇಕು ಅಂತ ಕೇಳ್ತೀರಾ? ಯಾಕಂದ್ರೆ ನೀವು ಟಿವಿಲ್ ನೋಡೋದು ಎಡಿಟೆಡ್ ವರ್ಷನ್. ಅದಕ್ಕೆ ಯಾವ್ದೇ ಶೋ ಆದ್ರೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ. ಅದೇ ಶೂಟಿಂಗ್ ನೋಡಿದ್ರೆ ಸಖತ್ ಬೋರ್ ಹೊಡ್ಸುತ್ತೆ. ಒಂದ್ ವೇಳೆ ಇವರು ಫ್ರೀ ಆಗಿ ಬರೋ ಆಡಿಯನ್ಸ್ ನ ಬಿಟ್ರು ಅನ್ಕೊಳ್ಳಿ, ಅವಾಗ ಅವರು ಅರ್ಧಕ್ಕೆ ಎದ್ದೋಗೋ ಚಾನ್ಸಸ್ ಇರುತ್ತೆ. ಹಂಗೇನಾದ್ರೂ ಹೋದ್ರೆ ಚಾನೆಲ್ ಮರ್ಯಾದೆ ಪ್ರಶ್ನೆ. ಮತ್ತೆ ಶೋ ಟಿವಿಲಿ ಟೆಲಿಕಾಸ್ಟ್ ಆಗಕ್ ಮುಂಚೆನೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಹೊರಗಡೆ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಪೇಡ್ ಆಡಿಯನ್ಸ್ ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪ್ರೋಗ್ರಾಮ್ ಮುಗಿಯೋ ತನಕನು ಸುಮ್ನೆ ಕ್ಲಾಪ್ಸ್ ಹೊಡ್ಕೊಂಡು ನಗ್ತಾ ಕೂರ್ತಾರೆ. ಇದಕ್ಕೆ ಎಲ್ಲಾ ರಿಯಾಲಿಟಿ ಶೋಗಳು ಪೇಡ್ ಆಡಿಯನ್ಸ್ ನ ಕರ್ಸೋದು. ಇನ್ನು ಸೀರಿಯಲ್ ವಿಷಯಕ್ಕೆ ಬಂದ್ರೆ ಎಲ್ಲಾ ಸೀರಿಯಲ್ದು ಒಂದೇ ಕತೆ. ಹೀರೋ ಒಬ್ಬ ಶ್ರೀಮಂತ, ಅವನಿಗೋಸ್ಕರ ಇಬ್ರು ಹುಡುಗಿರು ಕಿತ್ತಾಡ್ತಿರ್ತಾರೆ. ಒಟ್ನಲ್ಲಿ ಮದುವೆ ಆಗಿರೋ ಗಂಡ ಹೆಂಡತಿ ಒಂದಾಗಿರ್ಬಾರ್ದು. ಮೆಟ್ಲ ಮೇಲೆ ಎಣ್ಣೆ ಚೆಲ್ಲೋದು, ಊಟದಲ್ಲಿ ವಿಷ ಹಾಕೋದು, ಬರೀ ಇಂತ ಮನೆ ಹಾಳು ಮಾಡೋ ಸೀನ್ಗಳೇ. ಲಾಜಿಕ್ಸ್ ಎಲ್ಲ ಕೇಳಲೇಬಾರ್ದು. ಅದು ಸ್ಪೆಲ್ಲಿಂಗ್ ಕೂಡ ಅವ್ರಿಗೆ ಗೊತ್ತಿರಲ್ಲ. ಅಂಡ್ ಮಜಾ ಅಂದ್ರೆ ಇದನ್ನು ಕೂಡ ಸ್ವಂತವಾಗಿ ಇವ್ರು ಮಾಡಲ್ಲ. ಯಾವ್ದೋ ಮರಾಠಿ ಹಿಂದಿ ಸೀರಿಯಲ್ ರಿಮೇಕ್ ರೈಟ್ಸ್ ತಂದು ಇಲ್ಲಿ ಮಾಡ್ತಾರೆ. ಚಾನಲ್ ಅವ್ರಿಗೂ ಗೊತ್ತು ನಾವೆಂತ ಡುಬಾಕ್ ಕಂಟೆಂಟ್ ಕೊಡ್ತಿದೀವಿ ಅಂತ. ಬಟ್ ಏನ್ ಮಾಡೋದು, ಹಾಲ್ಗಿಂತ ಆಲ್ಕೋಹಾಲ್ಗೆ ಡಿಮ್ಯಾಂಡ್ ಜಾಸ್ತಿ ಅಲ್ವಾ. TRP ಮ್ಯಾಟರ್ಸ್ ಬ್ರೋ. ಇವಾಗಂತೂ ಸೀರಿಯಲ್ ಅವರು ಇನ್ನೂ ಒಂದ್ ಸ್ಟೆಪ್ ಮೇಲೆ ಬಂದು 2 ಅವರ್ ಸಿನಿಮಾನ ಕದ್ದು 2 ವರ್ಷದ ಸೀರಿಯಲ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ಗೆ ಕಲರ್ಸ್ ಕನ್ನಡದಲ್ಲಿ ಅಂತರಪಟ ಅಂತ ಒಂದ್ ಸೀರಿಯಲ್ ಬರುತ್ತೆ. ಸಾಧ್ಯ ಆದ್ರೆ ನೀವೊಂದ್ಸಲ ಹಿಂದಿಲಿ ರಣವೀರ್ ಸಿಂಗ್ ಅನುಷ್ಕಾ ಶರ್ಮಾ ಆಕ್ಟ್ ಮಾಡಿರೋ ಬ್ಯಾಂಡ್ ಬಾಜಾ ಭಾರತ್ ಸಿನಿಮಾ ನೋಡಿ. ಇವೆರಡು ಕತೆಗೆ ಏನ್ ಡಿಫ್ರೆನ್ಸ್ ಇದೆ ನೀವೇ ಹೇಳಿ. ಇನ್ ನ್ಯೂಸ್ ಚಾನೆಲ್ಗಳು ಅಷ್ಟೇನೆ, ಕುಯ್ದೆ ಹೇಳಿದೆ ನಿಯತ್ತಾಗಿ ನ್ಯೂಸ್ ಹೇಳೋ ಚಂದನ ಚಾನೆಲ್ ನ ಯಾರು ನೋಡಲ್ಲ. ರಿಯಲ್ ಲೈಫ್ ಅಲ್ಲೇ ಆಗ್ಲಿ ಸಿನಿಮಾದಲ್ಲೇ ಆಗ್ಲಿ ಡ್ರಾಮಾ ಎಕ್ಸ್ಪೆಕ್ಟ್ ಮಾಡೋ ಜನ ನಾವು. ಅದಕ್ಕೆ ಇವತ್ತು ಬೀದಿಗೊಂದು ನ್ಯೂಸ್ ಚಾನೆಲ್ ಗಳು ಉಟ್ಕೊಂಡಿರೋದು. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು ತುಂಬಾ ವಿಷಯ ಇದೆ. ಆದ್ರೆ ವಿಡಿಯೋ ಆಲ್ರೆಡಿ ಲೆಂತ್ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.